ಈ ಲವ್ ಸ್ಟೋರಿ ನಿಮ್ಮನ್ನ ಖಂಡಿತವಾಗಿಯೂ ಇಮೋಷನಲ್ ಮಾಡುತ್ತೆ. ಸಿಮ್ರಾನ್ ಅನ್ನುವಂಥ ಹುಡುಗಿಗೆ ಚಿಕ್ಕಂದಿನಿಂದಲೇ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಅವರನ್ನ ಬೇರೆ ರೀತಿಯ ಟ್ರೀಟ್ ಮಾಡ್ತಾ ಇದ್ರು. ಬೇರೆ ಮಕ್ಕಳು ಇವರನ್ನ ಇಗ್ನೋರ್ ಮಾಡ್ತಾ ಇದ್ರು. ಆದರೆ ಈ ಹುಡುಗಿಗೆ ಒಂದೇ ಒಂದು ಕನಸಿತ್ತು, ನಾನು ಅಥ್ಲೆಟಿಕ್ಸ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅಥ್ಲೆಟಿಕ್ಸ್ನಲ್ಲಿ ದೇಶವನ್ನ ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂತಹ ಕನಸು ಈ ಹುಡುಗಿಗೆ ಇತ್ತು. ಹೀಗಿರುವಾಗ 2015ರಲ್ಲಿ ಗಜ್ಜು ಎನ್ನುವ ಹುಡುಗನ ಜೊತೆ ಈಕೆಗೆ ಪರಿಚಯವಾಗುತ್ತೆ. ಈ ಗಜ್ಜು ಇಂಡಿಯನ್ ಆರ್ಮಿಯಲ್ಲಿ ಕಮಾಂಡೋ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಮುಂದೆ ಇಬ್ರು ಕೂಡ ಒಂದೇ ಮೈದಾನದಲ್ಲಿ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಇಬ್ರು ಕೂಡ ಜೊತೆಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ನೇಹ ಬೆಳೆದುಕೊಳ್ಳುತ್ತೆ, ತುಂಬಾ ಹತ್ತಿರವಾಗ್ತಾರೆ. ಒಂದಿನ ಗಜ್ಜು ಕೇಳ್ತಾರೆ, ನಿನ್ಗೆ ಏನ್ ಸಾಧನೆ ಮಾಡಬೇಕು, ಏನಾಗಬೇಕು ಅಂತ ಇದ್ದೀಯಾ ಅಂತ. ಅದಕ್ಕೆ ಸಿಮ್ರನ್ ಹೇಳ್ತಾರೆ, ನಾನು ಅಥ್ಲೆಟಿಕ್ಸ್ನಲ್ಲಿ ದೇಶವನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೇನೆ ಅಂತ. ಮುಂದೆ ಗಜ್ಜು ಸಿಮ್ರನನ್ನ ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಟ್ರೈನ್ ಮಾಡ್ತಾರೆ. ಈ ಟ್ರೈನ್ ಮಾಡುವಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಮತ್ತಷ್ಟು ಆಪ್ತತೆ ಉಂಟಾಗುತ್ತೆ. ಈ ಆಪ್ತತೆ ಪ್ರೀತಿಗೆ ತಿರುಗುತ್ತೆ. ಮುಂದೆ ಸಿಮ್ರನ್ ಹಾಗೂ ಗಜ್ಜು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಕೂಡ ಗಜ್ಜು ಟ್ರೈನಿಂಗ್ ಕೊಡ್ತಾರೆ. ಎಲ್ಲಿವರೆಗೆ ಅಂದ್ರೆ ಸಿಮ್ರನ್ಗೋಸ್ಕರ ತಾನು ದುಡಿದಂತ ಎಲ್ಲ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ. ತನ್ನ ಮನೆಯಲ್ಲಿದ್ದಂತ ಜಮೀನನ್ನ ಕೂಡ ಗಜ್ಜು ಮಾರಾಟ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲವನ್ನ ತ್ಯಾಗ ಮಾಡಿದಂತ ಗಂಡ ಸಿಮ್ರನನ್ನ ಹೇಗಾದ್ರೂ ಮಾಡಿ ದೇಶವನ್ನ ರೆಪ್ರೆಸೆಂಟ್ ಮಾಡುವಂತೆ ಮಾಡಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದ. ಕೊನೆಗೂ ಅದೊಂದು ಕ್ಷಣ ಬಂದು ಬಿಡುತ್ತೆ. ಅದು 2024 ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಆಯೋಜನೆ ಆಗಿತ್ತು. ಇದರಲ್ಲಿ ಸಿಮ್ರನ್ ಭಾಗಿಯಾಗ್ತಾರೆ. 2024ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸಿಮ್ರನ್ ರನ್ನಿಂಗ್ ರೇಸ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾರೆ. ಒಬ್ಬ ನಿಜವಾದ ಸಂಗಾತಿ ನಮ್ಮ ಜೊತೆ ಇದ್ರೆ, ನಮ್ಮಲ್ಲೇನೇ ನ್ಯೂನ್ಯತೆಗಳಿದ್ರು, ನಮ್ಮಲ್ಲೇನೇ ಕೊರತೆಗಳಿದ್ರು, ನಮ್ಮ ಜೊತೆ ಯಾರಾದರೂ ಒಬ್ಬರು ನಿಂತ್ಕೊಳ್ಳುವವರಿದ್ದರೆ ಖಂಡಿತವಾಗಿಯೂ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಗಜ್ಜು ಹಾಗೂ ಸಿಮ್ರನ್ ಅವರ ಪ್ರೀತಿಯ ಸಾಕ್ಷಿ. ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬಗ್ಗೆ, ಈ ದಂಪತಿಗಳ ಸಾಧನೆ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್